ಮತ್ತೆ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಕದನ ಜೋರಾಗಿದೆ. ಗ್ರೇಟರ್ ಬೆಂಗಳೂರು ವಿಧೇಯಕ ಸರ್ಕಾರಕ್ಕೆ ವಾಪಸ್ ಕಳಿಸುವಂತ ಕೆಲಸ ಆಗಿದೆ. ಸರ್ಕಾರಕ್ಕೆ ರಾಜ್ಯಪಾಲರು ಈ ಬಿಲ್ ಅನ್ನ ವಾಪಸ್ ಕಳಿಸಿದ್ದಾರೆ. ಸ್ಪಷ್ಟನೆ ಕೋರಿ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು. ಕೆಲವೊಂದು ವಿಚಾರಗಳ ಬಗ್ಗೆ ಸ್ಪಷ್ಟನೆ ನೀಡುವಂತೆ ಸರ್ಕಾರಕ್ಕೆ ಸೂಚನೆಯನ್ನ ನೀಡಿದ್ದಾರೆ. ಬೆಂಗಳೂರನ್ನ 4 ಭಾಗ ಮಾಡಿ ಒಂದೊಂದು ವಲಯಕ್ಕೆ ಇಲೆಕ್ಷನ್ ಮಾಡಿ ಅಭಿವೃದ್ಧಿಯ ವಿಚಾರವಾಗಿ ಇದು ಸಹಕಾರ ಅಂತ ಹೇಳಿ ಮೊನ್ನೆ ಅಷ್ಟೇ ಈ ಎಲ್ಲಾ ವಿಚಾರಗಳು ಚರ್ಚೆಗೆ ಬಂದು ವಿಧೇಯಕವನ್ನು ಕೂಡ ಪಾಸ್ ಮಾಡಿದ್ರು ಸೆಷನ್ ಅಲ್ಲಿ. ರಾಜ್ಯಪಾಲರ ಅಂಗಳಕ್ಕೆ ಹೋಗಿತ್ತು. ಈಗ ರಾಜ್ಯಪಾಲರು ಇದನ್ನ ವಾಪಸ್ ಕಳಿಸಿದ್ದಾರೆ. ಕೆಲವು ವಿಚಾರಗಳ ಬಗ್ಗೆ ಸ್ಪಷ್ಟನೆಯನ್ನ ಕೋರಿ ರಾಜ್ಯಪಾಲರು ಈಗ ಸರ್ಕಾರಕ್ಕೆ ವಾಪಸ್ ಕಳಿಸಿಕೊಟ್ಟಿದ್ದಾರೆ. ಯಾವ್ಯಾವ ವಿಚಾರಗಳ ಬಗ್ಗೆ ಸ್ಪಷ್ಟನೆಯನ್ನ ಕೋರಿದ್ದಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಗ್ರೇಟರ್ ಬೆಂಗಳೂರು ಕಾಂಗ್ರೆಸ್ ಸರ್ಕಾರ ಮೊನ್ನೆ ಸದನದಲ್ಲಿ ಇದನ್ನ ಪ್ರಸ್ತಾಪ ಮಾಡಿ ಆಯಿತು. ಪಾಸ್ ಮಾಡಿ ರಾಜ್ಯಪಾಲರಿಗೆ ಕಳಿಸಿಕೊಟ್ಟಿತ್ತು ಅಂಗೀಕಾರ ಹಾಕೋದಕ್ಕೆ. ರಾಜ್ಯಪಾಲರ ಅಂಕಿತ ಇದಕ್ಕೆ ಬಿದ್ದಿಲ್ಲ. ರಾಜ್ಯಪಾಲರು ಇದನ್ನ ವಾಪಸ್ ಕಳಿಸಿಕೊಟ್ಟಿದ್ದಾರೆ. ಸ್ಪಷ್ಟನೆಯನ್ನ ಕೇಳಿದ್ದಾರೆ. ಕೆಲವೊಂದು ವಿಚಾರಗಳ ಬಗ್ಗೆ ಸ್ಪಷ್ಟನೆ ಬೇಕು, ಇದಕ್ಕೆ ಸ್ಪಷ್ಟನೆ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ವಾಪಸ್ ಕಳಿಸಿಕೊಟ್ಟಿದ್ದಾರೆ. ಮತ್ತೆ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಕದನ ಜೋರಾಗಿದೆ. ಗ್ರೇಟರ್ ಬೆಂಗಳೂರು ವಿಧೇಯಕ ಸರ್ಕಾರಕ್ಕೆ ವಾಪಸ್ ಕಳಿಸುವಂತ ಕೆಲಸ ಆಗಿದೆ. ಸರ್ಕಾರಕ್ಕೆ ರಾಜ್ಯಪಾಲರು ಈ ಬಿಲ್ ಅನ್ನ ವಾಪಸ್ ಕಳಿಸಿದ್ದಾರೆ. ಸ್ಪಷ್ಟನೆ ಕೋರಿ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು. ಕೆಲವೊಂದು ವಿಚಾರಗಳ ಬಗ್ಗೆ ಸ್ಪಷ್ಟನೆ ನೀಡುವಂತೆ ಸರ್ಕಾರಕ್ಕೆ ಸೂಚನೆಯನ್ನ ನೀಡಿದ್ದಾರೆ. ಬೆಂಗಳೂರನ್ನ 4 ಭಾಗ ಮಾಡಿ ಒಂದೊಂದು ವಲಯಕ್ಕೆ ಇಲೆಕ್ಷನ್ ಮಾಡಿ ಅಭಿವೃದ್ಧಿಯ ವಿಚಾರವಾಗಿ ಇದು ಸಹಕಾರ ಅಂತ ಹೇಳಿ ಮೊನ್ನೆ ಅಷ್ಟೇ ಈ ಎಲ್ಲಾ ವಿಚಾರಗಳು ಚರ್ಚೆಗೆ ಬಂದು ವಿಧೇಯಕವನ್ನು ಕೂಡ ಪಾಸ್ ಮಾಡಿದ್ರು ಸೆಷನ್ ಅಲ್ಲಿ. ರಾಜ್ಯಪಾಲರ ಅಂಗಳಕ್ಕೆ ಹೋಗಿತ್ತು. ಈಗ ರಾಜ್ಯಪಾಲರು ಇದನ್ನ ವಾಪಸ್ ಕಳಿಸಿದ್ದಾರೆ. ಕೆಲವು ವಿಚಾರಗಳ ಬಗ್ಗೆ ಸ್ಪಷ್ಟನೆಯನ್ನ ಕೋರಿ ರಾಜ್ಯಪಾಲರು ಈಗ ಸರ್ಕಾರಕ್ಕೆ ವಾಪಸ್ ಕಳಿಸಿಕೊಟ್ಟಿದ್ದಾರೆ. ಯಾವ್ಯಾವ ವಿಚಾರಗಳ ಬಗ್ಗೆ ಸ್ಪಷ್ಟನೆಯನ್ನ ಕೋರಿದ್ದಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಗ್ರೇಟರ್ ಬೆಂಗಳೂರು ಕಾಂಗ್ರೆಸ್ ಸರ್ಕಾರ ಮೊನ್ನೆ ಸದನದಲ್ಲಿ ಇದನ್ನ ಪ್ರಸ್ತಾಪ ಮಾಡಿ ಆಯಿತು. ಪಾಸ್ ಮಾಡಿ ರಾಜ್ಯಪಾಲರಿಗೆ ಕಳಿಸಿಕೊಟ್ಟಿತ್ತು ಅಂಗೀಕಾರ ಹಾಕೋದಕ್ಕೆ. ರಾಜ್ಯಪಾಲರ ಅಂಕಿತ ಇದಕ್ಕೆ ಬಿದ್ದಿಲ್ಲ. ರಾಜ್ಯಪಾಲರು ಇದನ್ನ ವಾಪಸ್ ಕಳಿಸಿಕೊಟ್ಟಿದ್ದಾರೆ. ಸ್ಪಷ್ಟನೆಯನ್ನ ಕೇಳಿದ್ದಾರೆ. ಕೆಲವೊಂದು ವಿಚಾರಗಳ ಬಗ್ಗೆ ಸ್ಪಷ್ಟನೆ ಬೇಕು, ಇದಕ್ಕೆ ಸ್ಪಷ್ಟನೆ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ವಾಪಸ್ ಕಳಿಸಿಕೊಟ್ಟಿದ್ದಾರೆ. ಮತ್ತೆ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಕದನ ಜೋರಾಗಿದೆ. ಗ್ರೇಟರ್ ಬೆಂಗಳೂರು ವಿಧೇಯಕ ಸರ್ಕಾರಕ್ಕೆ ವಾಪಸ್ ಕಳಿಸುವಂತ ಕೆಲಸ ಆಗಿದೆ. ಸರ್ಕಾರಕ್ಕೆ ರಾಜ್ಯಪಾಲರು ಈ ಬಿಲ್ ಅನ್ನ ವಾಪಸ್ ಕಳಿಸಿದ್ದಾರೆ. ಸ್ಪಷ್ಟನೆ ಕೋರಿ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು. ಕೆಲವೊಂದು ವಿಚಾರಗಳ ಬಗ್ಗೆ ಸ್ಪಷ್ಟನೆ ನೀಡುವಂತೆ ಸರ್ಕಾರಕ್ಕೆ ಸೂಚನೆಯನ್ನ ನೀಡಿದ್ದಾರೆ. ಬೆಂಗಳೂರನ್ನ 4 ಭಾಗ ಮಾಡಿ ಒಂದೊಂದು ವಲಯಕ್ಕೆ ಇಲೆಕ್ಷನ್ ಮಾಡಿ ಅಭಿವೃದ್ಧಿಯ ವಿಚಾರವಾಗಿ ಇದು ಸಹಕಾರ ಅಂತ ಹೇಳಿ ಮೊನ್ನೆ ಅಷ್ಟೇ ಈ ಎಲ್ಲಾ ವಿಚಾರಗಳು ಚರ್ಚೆಗೆ ಬಂದು ವಿಧೇಯಕವನ್ನು ಕೂಡ ಪಾಸ್ ಮಾಡಿದ್ರು ಸೆಷನ್ ಅಲ್ಲಿ. ರಾಜ್ಯಪಾಲರ ಅಂಗಳಕ್ಕೆ ಹೋಗಿತ್ತು. ಈಗ ರಾಜ್ಯಪಾಲರು ಇದನ್ನ ವಾಪಸ್ ಕಳಿಸಿದ್ದಾರೆ. ಕೆಲವು ವಿಚಾರಗಳ ಬಗ್ಗೆ ಸ್ಪಷ್ಟನೆಯನ್ನ ಕೋರಿ ರಾಜ್ಯಪಾಲರು ಈಗ ಸರ್ಕಾರಕ್ಕೆ ವಾಪಸ್ ಕಳಿಸಿಕೊಟ್ಟಿದ್ದಾರೆ. ಯಾವ್ಯಾವ ವಿಚಾರಗಳ ಬಗ್ಗೆ ಸ್ಪಷ್ಟನೆಯನ್ನ ಕೋರಿದ್ದಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಗ್ರೇಟರ್ ಬೆಂಗಳೂರು ಕಾಂಗ್ರೆಸ್ ಸರ್ಕಾರ ಮೊನ್ನೆ ಸದನದಲ್ಲಿ ಇದನ್ನ ಪ್ರಸ್ತಾಪ ಮಾಡಿ ಆಯಿತು. ಪಾಸ್ ಮಾಡಿ ರಾಜ್ಯಪಾಲರಿಗೆ ಕಳಿಸಿಕೊಟ್ಟಿತ್ತು ಅಂಗೀಕಾರ ಹಾಕೋದಕ್ಕೆ. ರಾಜ್ಯಪಾಲರ ಅಂಕಿತ ಇದಕ್ಕೆ ಬಿದ್ದಿಲ್ಲ. ರಾಜ್ಯಪಾಲರು ಇದನ್ನ ವಾಪಸ್ ಕಳಿಸಿಕೊಟ್ಟಿದ್ದಾರೆ. ಸ್ಪಷ್ಟನೆಯನ್ನ ಕೇಳಿದ್ದಾರೆ. ಕೆಲವೊಂದು ವಿಚಾರಗಳ ಬಗ್ಗೆ ಸ್ಪಷ್ಟನೆ ಬೇಕು, ಇದಕ್ಕೆ ಸ್ಪಷ್ಟನೆ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ವಾಪಸ್ ಕಳಿಸಿಕೊಟ್ಟಿದ್ದಾರೆ. ಮತ್ತೆ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಕದನ ಜೋರಾಗಿದೆ. ಗ್ರೇಟರ್ ಬೆಂಗಳೂರು ವಿಧೇಯಕ ಸರ್ಕಾರಕ್ಕೆ ವಾಪಸ್ ಕಳಿಸುವಂತ ಕೆಲಸ ಆಗಿದೆ. ಸರ್ಕಾರಕ್ಕೆ ರಾಜ್ಯಪಾಲರು ಈ ಬಿಲ್ ಅನ್ನ ವಾಪಸ್ ಕಳಿಸಿದ್ದಾರೆ. ಸ್ಪಷ್ಟನೆ ಕೋರಿ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು. ಕೆಲವೊಂದು ವಿಚಾರಗಳ ಬಗ್ಗೆ ಸ್ಪಷ್ಟನೆ ನೀಡುವಂತೆ ಸರ್ಕಾರಕ್ಕೆ ಸೂಚನೆಯನ್ನ ನೀಡಿದ್ದಾರೆ. ಬೆಂಗಳೂರನ್ನ 4 ಭಾಗ ಮಾಡಿ ಒಂದೊಂದು ವಲಯಕ್ಕೆ ಇಲೆಕ್ಷನ್ ಮಾಡಿ
ಅಭಿವೃದ್ಧಿಯ ವಿಚಾರವಾಗಿ ಇದು ಸಹಕಾರ ಅಂತ ಹೇಳಿ ಮೊನ್ನೆ ಅಷ್ಟೇ ಈ ಎಲ್ಲಾ ವಿಚಾರಗಳು ಚರ್ಚೆಗೆ ಬಂದು ವಿಧೇಯಕವನ್ನು ಕೂಡ ಪಾಸ್ ಮಾಡಿದ್ರು ಸೆಷನ್ ಅಲ್ಲಿ. ರಾಜ್ಯಪಾಲರ ಅಂಗಳಕ್ಕೆ ಹೋಗಿತ್ತು. ಈಗ ರಾಜ್ಯಪಾಲರು ಇದನ್ನ ವಾಪಸ್ ಕಳಿಸಿದ್ದಾರೆ. ಕೆಲವು ವಿಚಾರಗಳ ಬಗ್ಗೆ ಸ್ಪಷ್ಟನೆಯನ್ನ ಕೋರಿ ರಾಜ್ಯಪಾಲರಿಗೆ ಸರ್ಕಾರಕ್ಕೆ ವಾಪಸ್ ಕಳಿಸಿಕೊಟ್ಟಿದ್ದಾರೆ. ಯಾವ್ಯಾವ ವಿಚಾರಗಳ ಬಗ್ಗೆ ಸ್ಪಷ್ಟನೆಯನ್ನ ಕೋರಿದ್ದಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಗ್ರೇಟರ್ ಬೆಂಗಳೂರು ಕಾಂಗ್ರೆಸ್ ಸರ್ಕಾರ ಮೊನ್ನೆ ಸದನದಲ್ಲಿ ಇದನ್ನ ಪ್ರಸ್ತಾಪ ಮಾಡಿ ಆಯಿತು, ಪಾಸ್ ಮಾಡಿ ರಾಜ್ಯಪಾಲರಿಗೆ ಕಳಿಸಿಕೊಟ್ಟಿತ್ತು ಅಂಗೀಕಾರ ಹಾಕೋದಕ್ಕೆ. ರಾಜ್ಯಪಾಲರ ಅಂಕಿತ ಇದಕ್ಕೆ ಬಿದ್ದಿಲ್ಲ. ರಾಜ್ಯಪಾಲರು ಇದನ್ನ ವಾಪಸ್ ಕಳಿಸಿಕೊಟ್ಟಿದ್ದಾರೆ. ಸ್ಪಷ್ಟನೆಯನ್ನ ಕೇಳಿದ್ದಾರೆ. ಕೆಲವೊಂದು ವಿಚಾರಗಳ ಬಗ್ಗೆ ಸ್ಪಷ್ಟನೆ ಬೇಕು, ಇದಕ್ಕೆ ಸ್ಪಷ್ಟನೆ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ವಾಪಸ್ ಕಳಿಸಿಕೊಟ್ಟಿದ್ದಾರೆ. ಮತ್ತೆ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಕದನ ಜೋರಾಗಿದೆ. ಗ್ರೇಟರ್ ಬೆಂಗಳೂರು ವಿಧೇಯಕ ಸರ್ಕಾರಕ್ಕೆ ವಾಪಸ್ ಕಳಿಸುವಂತ ಕೆಲಸ ಆಗಿದೆ. ಸರ್ಕಾರಕ್ಕೆ ರಾಜ್ಯಪಾಲರು ಈ ಬಿಲ್ ಅನ್ನ ವಾಪಸ್ ಕಳಿಸಿದ್ದಾರೆ. ಸ್ಪಷ್ಟನೆ ಕೋರಿ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು. ಕೆಲವೊಂದು ವಿಚಾರಗಳ ಬಗ್ಗೆ ಸ್ಪಷ್ಟನೆ ನೀಡುವಂತೆ ಸರ್ಕಾರಕ್ಕೆ ಸೂಚನೆಯನ್ನ ನೀಡಿದ್ದಾರೆ. ಬೆಂಗಳೂರನ್ನ 4 ಭಾಗ ಮಾಡಿ ಒಂದೊಂದು ವಲಯಕ್ಕೆ ಇಲೆಕ್ಷನ್ ಮಾಡಿ ಅಭಿವೃದ್ಧಿಯ ವಿಚಾರವಾಗಿ ಇದು ಸಹಕಾರ ಅಂತ ಹೇಳಿ ಮೊನ್ನೆ ಅಷ್ಟೇ ಈ ಎಲ್ಲಾ ವಿಚಾರಗಳು ಚರ್ಚೆಗೆ ಬಂದು ವಿಧೇಯಕವನ್ನು ಕೂಡ ಪಾಸ್ ಮಾಡಿದ್ರು ಸೆಷನ್ ಅಲ್ಲಿ. ರಾಜ್ಯಪಾಲರ ಅಂಗಳಕ್ಕೆ ಹೋಗಿತ್ತು. ಈಗ ರಾಜ್ಯಪಾಲರು ಇದನ್ನ ವಾಪಸ್ ಕಳಿಸಿದ್ದಾರೆ. ಕೆಲವು ವಿಚಾರಗಳ ಬಗ್ಗೆ ಸ್ಪಷ್ಟನೆಯನ್ನ ಕೋರಿ ರಾಜ್ಯಪಾಲರಿಗೆ ಸರ್ಕಾರಕ್ಕೆ ವಾಪಸ್ ಕಳಿಸಿಕೊಟ್ಟಿದ್ದಾರೆ. ಯಾವ್ಯಾವ ವಿಚಾರಗಳ ಬಗ್ಗೆ ಸ್ಪಷ್ಟನೆಯನ್ನ ಕೋರಿದ್ದಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಗ್ರೇಟರ್ ಬೆಂಗಳೂರು ಕಾಂಗ್ರೆಸ್ ಸರ್ಕಾರ ಮೊನ್ನೆ ಸದನದಲ್ಲಿ ಇದನ್ನ ಪ್ರಸ್ತಾಪ ಮಾಡಿ ಆಯಿತು, ಪಾಸ್ ಮಾಡಿ ರಾಜ್ಯಪಾಲರಿಗೆ ಕಳಿಸಿಕೊಟ್ಟಿತ್ತು ಅಂಗೀಕಾರ ಹಾಕೋದಕ್ಕೆ. ರಾಜ್ಯಪಾಲರ ಅಂಕಿತ ಇದಕ್ಕೆ ಬಿದ್ದಿಲ್ಲ. ರಾಜ್ಯಪಾಲರು ಇದನ್ನ ವಾಪಸ್ ಕಳಿಸಿಕೊಟ್ಟಿದ್ದಾರೆ. ಸ್ಪಷ್ಟನೆಯನ್ನ ಕೇಳಿದ್ದಾರೆ. ಕೆಲವೊಂದು ವಿಚಾರಗಳ ಬಗ್ಗೆ ಸ್ಪಷ್ಟನೆ ಬೇಕು, ಇದಕ್ಕೆ ಸ್ಪಷ್ಟನೆ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ವಾಪಸ್ ಕಳಿಸಿಕೊಟ್ಟಿದ್ದಾರೆ. ಮತ್ತೆ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಕದನ ಜೋರಾಗಿದೆ. ಗ್ರೇಟರ್ ಬೆಂಗಳೂರು ವಿಧೇಯಕ ಸರ್ಕಾರಕ್ಕೆ ವಾಪಸ್ ಕಳಿಸುವಂತ ಕೆಲಸ ಆಗಿದೆ. ಸರ್ಕಾರಕ್ಕೆ ರಾಜ್ಯಪಾಲರು ಈ ಬಿಲ್ ಅನ್ನ ವಾಪಸ್ ಕಳಿಸಿದ್ದಾರೆ. ಸ್ಪಷ್ಟನೆ ಕೋರಿ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು. ಕೆಲವೊಂದು ವಿಚಾರಗಳ ಬಗ್ಗೆ ಸ್ಪಷ್ಟನೆ ನೀಡುವಂತೆ ಸರ್ಕಾರಕ್ಕೆ ಸೂಚನೆಯನ್ನ ನೀಡಿದ್ದಾರೆ. ಬೆಂಗಳೂರನ್ನ 4 ಭಾಗ ಮಾಡಿ ಒಂದೊಂದು ವಲಯಕ್ಕೆ ಇಲೆಕ್ಷನ್ ಮಾಡಿ ಅಭಿವೃದ್ಧಿಯ ವಿಚಾರವಾಗಿ ಇದು ಸಹಕಾರ ಅಂತ ಹೇಳಿ ಮೊನ್ನೆ ಅಷ್ಟೇ ಈ ಎಲ್ಲಾ ವಿಚಾರಗಳು ಚರ್ಚೆಗೆ ಬಂದು ವಿಧೇಯಕವನ್ನು ಕೂಡ ಪಾಸ್ ಮಾಡಿದ್ರು ಸೆಷನ್ ಅಲ್ಲಿ. ರಾಜ್ಯಪಾಲರ ಅಂಗಳಕ್ಕೆ ಹೋಗಿತ್ತು. ಈಗ ರಾಜ್ಯಪಾಲರು ಇದನ್ನ ವಾಪಸ್ ಕಳಿಸಿದ್ದಾರೆ. ಕೆಲವು ವಿಚಾರಗಳ ಬಗ್ಗೆ ಸ್ಪಷ್ಟನೆಯನ್ನ ಕೋರಿ ರಾಜ್ಯಪಾಲರಿಗೆ ಸರ್ಕಾರಕ್ಕೆ ವಾಪಸ್ ಕಳಿಸಿಕೊಟ್ಟಿದ್ದಾರೆ. ಯಾವ್ಯಾವ ವಿಚಾರಗಳ ಬಗ್ಗೆ ಸ್ಪಷ್ಟನೆಯನ್ನ ಕೋರಿದ್ದಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಗ್ರೇಟರ್ ಬೆಂಗಳೂರು